ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ BSc ತಲ್ಲೆಣಿಸದಿರು ಕಂಡ್ಯ ತಾಳು ಮನವೇ ಅಂತಕ್ಕಂಥ ಒಂದು ಕೀರ್ತನೆಯ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಈ ಒಂದು ಕೀರ್ತನೆಯನ್ನು ಕನಕದಾಸರು ಬರೆದಿರ್ತಕ್ಕಂಥದ್ದು. ಈ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣ ಮತ್ತು ಮನ ಈ ಎರಡಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಮನಸ್ಸು ಅಂತಕ್ಕಂಥದ್ದು ಎಲ್ಲಿವರೆಗೂ ತಲ್ಲಣಕ್ಕೆ ಒಳಗಾಗ್ತಾ ಇರುತ್ತೋ ಅಲ್ಲಿವರೆಗೂ ಮನಸ್ಸು ತಾಳ್ಮೆಗೆ ಬರೋದೇ ಇಲ್ಲ. ಮನಸ್ಸು ತಾಳ್ಮೆಗೆ ಬರಬೇಕು ಅಂತ ಹೇಳಿದ್ರೆ ತಲ್ಲಣ ಅನ್ನೋದು ಕಡಿಮೆ ಆಗಬೇಕು. ಸೊ ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಪ್ರಪಂಚದ ಮೇಲಿರ್ತಕ್ಕಂತಹ ಪ್ರತಿಯೊಂದು ಜೀವಿಗಳಿಗೂ ತನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಬಂದೇ ಬಂದಿರ್ತವೆ. ಹಾಗಂತ ಆ ಸಮಸ್ಯೆಗಳಿಗೆ ನಾವು ಎದುರಾಗೋದ್ರೆ ಅಥವಾ ಎದುರ್ಕೊಂಬಿಟ್ರೆ ಆ ಎದುರ್ಕೊಳ್ತಕ್ಕಂತಹ ಸಂದರ್ಭದಿಂದ ನಮಗೇನಾಗತ್ತೆ, ನಮ್ಮ ಜೀವನದ ಸಂತೋಷಗಳಾಗಲಿ ಅಥವಾ ಆನಂದಗಳಾಗಲಿ ಅವೆಲ್ಲವನ್ನು ನಾವು ಕಳ್ಕೊಂಬಿಡ್ತೀವಿ. ಆನಂದ ಸಂತೋಷ ಎಲ್ಲವನ್ನು ಕಳ್ಕೊಂಡ್ಮೇಲೆ ಜೀವನದಲ್ಲಿ ಇನ್ನೇನಿರುತ್ತೆ. ಸೊ ಆ ಆನಂದಗಳಾಗಲಿ ಸಂತೋಷಗಳನ್ನಾಗಲಿ ನಾವು ಕಳ್ಕೋಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಧೈರ್ಯ ಇರಬೇಕು. ಏನಾ ಧೈರ್ಯ ಅಂತ ಹೇಳಿದ್ರೆ, ನಮ್ಮನ್ನು ಕಾಪಾಡೋದಕ್ಕೆ ಯಾರೋ ಒಬ್ರು ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ನಾವು ನಂಬ್ಕೊಂಬಂದಿರ್ತಕ್ಕಂಥ ದೈವ. ಇವರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊಂಡಾಗ, ದೈವ ನಮ್ಮ ಜೊತೆ ಇದ್ದ ಅಂತ ಹೇಳಿ ನಾವು ತಿಳ್ಕೊಂಡಾಗ ಈ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಜೀವನದ ಆನಂದವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೀವನದ ಸಂತೋಷವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಈ ಆನಂದವನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಕನಕದಾಸರು ಕೆಲವೊಂದು ಉದಾಹರಣೆಗಳನ್ನು ಕೊಡೋದ್ರ ಮೂಲಕವಾಗಿ ನಮಗೆ ಅಂದರೆ ಮನಸ್ಸಿನ ತಾಳ್ಮೆ ಅಥವಾ ಮನಸ್ಸಿನ ಸಮಾಧಾನ ಹೇಗಿರಬೇಕು ಅನ್ನೋದನ್ನು ಈ ಒಂದು ಕೀರ್ತನೆಯ ಮೂಲಕ ತೋರಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾದರೆ ಕೀರ್ತನೆಯನ್ನು ನೋಡ್ತಾ ಹೋಗೋಣ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕನಕದಾಸರು ಲೋಕದ ಸಮಸ್ಯೆಗಳಿಗೆ ಒಳಗಾಗಿರ್ತಕ್ಕಂತಹ ಜನರ ಮನಸ್ಸುಗಳ ಬಗ್ಗೆ ಮಾತಾಡ್ತಾ ಹೇಳ್ತಾ ಹೋಗ್ತೀರ. ಏನು, ಪ್ರತಿಯೊಬ್ಬರಿಗೂ ತನ್ನದೇ ಆಗಿರ್ತಕ್ಕಂತಹ ಸಮಸ್ಯೆಗಳು ಇದ್ದೇ ಇರ್ತವೆ, ಸಂಕಷ್ಟಗಳಿರ್ತವೆ, ಸಮಸ್ಯೆಗಳಿರ್ತವೆ, ಕಷ್ಟಗಳಿರ್ತವೆ, ಪ್ರತಿಯೊಂದು. ಆದರೆ ಅದಕ್ಕೆ ನಾವು ಭಯವನ್ನು ಪಡೋದಕ್ಕೆ ಹೋಗಬಾರ್ದು ಅಥವಾ ಹೆದರ್ಕೊಳ್ಳೋದಕ್ಕೆ ಹೋಗಬಾರ್ದು. ಅವನ್ನು ಅತಿ ಹೆಚ್ಚಾಗಿ ಮನಸ್ಸಿನಲ್ಲಿ ಪ್ರತಿ ಕ್ಷಣ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಅಂದರೆ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಪರಿಹಾರದ ಕಡೆಗೆ ನಾವು ಯೋಚನೆ ಮಾಡಬೇಕು. ಆದರೆ ಆ ಪರಿಹಾರ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಆ ಮನದ ಒಳಗಡೆ ಅಥವಾ ಮನಸ್ಸು ಅಂತಕ್ಕಂಥದ್ದು ಸಹನೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಆ ಸಹನೆ ಮತ್ತು ತಾಳ್ಮೆಯಿಂದ ಇದ್ದಾಗ ಮಾತ್ರ ಎಲ್ಲವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅವು ತಾಳ್ಮೆ ಅಥವಾ ಸಹನೆಯಿಂದ ಇಲ್ಲ ಅಂತ ಹೇಳಿದ್ರೆ ಗೊಂದಲ ಅನ್ನೋದಿನ್ನೂ ಜಾಸ್ತಿ ಆಗಿಬಿಡತ್ತೆ. ಈ ಮನಸ್ಸು ಅಂತಕ್ಕಂಥದ್ದು ತಾಳ್ಮೆಯನ್ನು ವಹಿಸಿದ್ರೆ ಎಂಥ ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆ ತಾಳ್ಮೆಗೆ ಬೆಂಬಲವಾಗಿ ಆ ದೈವ ಇರ್ತಾನೆ ಅನ್ನೋದನ್ನು ಈ 2 ಲೈನಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಪ್ಯಾರ. ಬೆಟ್ಟದ ತುದಿಯಲ್ಲಿ ಹುಟ್ಟಿರೋ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಾಲುಗಳು ಅಂತ ಹೇಳಿದ್ರೆ, ಯಾವುದೋ ಒಂದು ಬೆಟ್ಟದ ಮೇಲೆ ಯಾವುದೋ ಒಂದು ಮರ ಬೆಳೆದಿದೆ, ಅಥವಾ ಯಾವುದೋ ಒಂದು ಬೆಟ್ಟದ ಮೇಲೆ ಯಾವುದೋ ಒಂದು ಕಾಡು ಬೆಳೆದಿದೆ. ಅಲ್ಲಿ ಸಾವಿರಾರು ವಿಧವಾಗಿರ್ತಕ್ಕಂತಹ ಮರ ಗಿಡ ಬಳ್ಳಿ ಎಲ್ಲವೂ ಬೆಳ್ಕೊಂಡಿದ್ದಾವೆ. ಆ ಎಲ್ಲವೂ ಸಂಪದ್ಭರಿತವಾಗಿ ಬೆಳ್ಕೊಂಡಿರ್ತಕ್ಕಂಥ ಮರಗಳಾಗಲಿ ಬಳ್ಳಿಗಳಾಗಲಿ ಅವೆಲ್ಲದಕ್ಕೂ ಯಾವನೋ ಒಬ್ಬ ಮನುಷ್ಯ ಅಲ್ಲಿ ಹೋಗ್ಬಿಟ್ಟು ಕಟ್ಟೆಯನ್ನು ಕಟ್ಟಿ ನೀರಾಗಿ ಬಂದಿಯನ, ನೀನು ತುಂಬ ಚೆನ್ನಾಗಿ ಬೆಳಿಬೇಕಪ್ಪ, ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ನೀರನ್ನು ಹಾಕ್ಬಿಟ್ಟು ನೋಡ್ಕೊಂಡು ಬಂದಿದ್ದಾನಲ್ಲ, ಇಲ್ವಲ್ಲ. ಆ ಬೆಟ್ಟದ ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಮಳೆ ಬರುತ್ತೆ ಅಥವಾ ಎನಿ ಟೈಮ್ ಮಳೆ ಬರುತ್ತೆ. ಆ ಮಳೆಯ ನೀರನ್ನು ನಂಬಿಕೊಂಡು ಸಸ್ಯ ಬೆಳೆದಿಲ್ವಲ್ಲ. ಆ ಬೆಟ್ಟದ ಮೇಲಿರ್ತಕ್ಕಂತಹ ಮರಗಳಿಗೆ ಯಾವನೂ ಕೂಡ ಕಟ್ಟೆಯನ್ನು ಕಟ್ಟಿ ನೀರು ಹಾಕಿಲ್ಲ, ಆದರೂ ಕೂಡ ಅವು ಬೆಳೀತಾ ಹೋಗ್ತಾ ಇದ್ದಾವೆ. ಯಾವುದರ ಬಲವಾಗಿ ಅವನ್ನು ನಂಬಿಕೊಂಡಿರ್ತಕ್ಕಂಥವ್ರು ಅಥವಾ ನಾನು ಒಬ್ಬ ಸಲಹುತ್ತೀನಿ, ಯಾರು ಆ ಸಲಹೋ ಅಂತವನು, ಈ ಸಕಲ ಜೀವಿಗಳನ್ನು ಪರಿತಕ್ಕಂಥವನು ಸಲಹತಕ್ಕಂಥವನು ಇರಬೇಕಾದಾಗ ನಮ್ಮನ್ನು ಬದುಕನ್ನು ನೋಡ್ಕೊಳ್ಳೋದಕ್ಕೆ ಒಂದು ಹೊಣೆಯನ್ನು ಹೊತ್ತಿರ್ತಕ್ಕಂಥವನು ಇದ್ದಾನೆ ಅಂತ ಹೇಳಿದ ಮೇಲೆ ನಾವು ಯಾಕೆ ಸಂಶಯ ಪಡಬೇಕು? ಹುಟ್ಟಿದ ಮೇಲೆ ಉಲ್ಮೈಸೋದಿಲ್ವ ಈ ದೇವರು ಅಂತ ಹೇಳಿ ಒಂದು ಮಾತು ಬರುತ್ತಲ್ವ. ಹಾಗೆ ಈ ಮನಸ್ಸಿನ ಗೊಂದಲಕ್ಕೆ ಒಳಗಾಗೋದೇ ಬೇಡ. ಪ್ರತಿಯೊಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗಳ ಕಡೆಗೆ ನಾವು ಗಮನ ಕೊಡೋದಕ್ಕಿಂತ ಮುಖ್ಯವಾಗಿ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಪರಿಹಾರವನ್ನು ಸೂಚಿಸ್ಕೋಬೇಕು, ಪರಿಹಾರವನ್ನು ಹುಡುಕ್ಕೋಬೇಕು. ಆ ಹುಡುಕೊಳ್ಳೋದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮನಸ್ಸಿನ ತಾಳ್ಮೆಯ ಸಂದರ್ಭದಲ್ಲಿ. ಆ ತಾಳ್ಮೆ ಅನ್ನೋದು ಬರಬೇಕು ಅಂತ ಹೇಳಿದ್ರೆ ದೈವದ ಬಲ ಇರಬೇಕು. ಅದಕ್ಕೆ ಎಲ್ಲೋ ಇರ್ತಕ್ಕಂಥ ಮರಕ್ಕೆ ಯಾವನೋ ಒಬ್ಬ ನೀರು ಹಾಕೋದಿಲ್ಲ, ಆದರೂ ಕೂಡ ಆ ಮರ ದೊಡ್ಡದಾಗಿ ಬೆಳ್ಕೊಂಡಿದೆ. ಯಾಕೆ? ಆ ಒಂದು ಜೀವಿಯನ್ನು ಉಳಿಸ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಆ ದೈವ
ಪಡ್ಕೊಂಡಿದ್ದಾನೆ. ಸೊ ಆದ್ದರಿಂದ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲಗಳನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪ್ಯಾರಾ. ಅಡವಿಯೊಳಗೆ ಆಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಪಡೆದ ಜನನೀಯ ತೆರದ ಸ್ವಾಮಿ ಒಣಗೀಡಾಗಿ ಬೆಳೆದ ರಕ್ಷಿಪನು ಇದಕ್ಕೆ ಸಂದೇಹ ಬೇಡ. ಯಾವುದೋ ಒಂದು ಕಾಡಲ್ಲಿ ಸಾವಿರಾರು ಪ್ರಾಣಿಗಳು, ಸಾವಿರಾರು ಸಸ್ಯಗಳು, ಸಾವಿರಾರು ಸಸ್ಯಗಳು, ಪಕ್ಷಿಗಳು ಎಲ್ಲವೂ ಕೂಡ ಬದುಕನ್ನು ಕಟ್ಕೊಂಡಿದ್ದಾವೆ. ಆದರೆ ಅವು ಸ್ವಲ್ಪ ಮುಂದಕ್ಕೆ ಹೋದಾಗೋ ಅಥವಾ ಅವರು ಇರ್ತಕ್ಕಂತಹ ಜಾಗದಲ್ಲೇ ಅವಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಇದ್ದಾವೆ. ಆ ಆಹಾರವನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ನು ಯಾರು? ಯಾವುದೋ ಒಂದು ಪ್ರಾಣಿ, ಯಾವುದೋ ಒಂದು ಪಕ್ಷಿ, ಯಾವುದೋ ಒಂದು ಸಸ್ಯ, ಎಲ್ಲವಕ್ಕೂ ಕೂಡ ಆಹಾರ ಅನ್ನೋದು ಸಿಗ್ತಾ ಇದೆ ಅಲ್ವಾ? ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ತಾಯಿ ಒಬ್ಬ ಮಗುವನ್ನು ಹೇಗೆ ಸಾಕ್ತಾಳೋ ಹಾಗೆ ದೈವ ಆ ತಾಯಿಯಂತೆ ನಮ್ಮನ್ನು ರಕ್ಷಿಸ್ತಾ ಹೋಗ್ತಾನೆ. ಯಾಕೆ? ಬಿಕಾಸ್ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅಂತ ಹೇಳಿದ ಮೇಲೆ ತಂದೆ ಮತ್ತು ತಾಯಿ ಹೇಗೆ ಮಕ್ಕಳನ್ನು ನೋಡ್ಕೊಳ್ತಾ ಹೋಗ್ತಾರೋ, ನಮ್ಮನ್ನು ರಕ್ಷಿಸ್ತಾ ಇರತಕ್ಕಂಥ ಈ ಒಂದು ಸ್ವಾಮಿ ಅಥವಾ ಈ ಒಂದು ದೈವ ಆ ಹೊಣೆಯನ್ನು ಹೊತ್ತಿದೆ. ನಾನು ನಿಮ್ಮನ್ನು ಪೊರಿತೀನಿ, ಸಲಹುತ್ತೀನಿ ಅಂಥೇಳಿ. ಆ ಪೊರೆಯೋದಾಗಲಿ ಸಲಹೋದಾಗಲಿ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಯಾಕೆ ಬೇರೆದು ಕನ್ಯವಾಗಿ ಅಥವಾ ಕಷ್ಟಗಳ ಬಗ್ಗೆ ಯೋಚನೆ ಮಾಡಬೇಕು, ಸಂಕಷ್ಟಗಳ ಬಗ್ಗೆ ಯೋಚನೆ ಮಾಡಬೇಕು? ನಮ್ಮನ್ನು ರಕ್ಷಿಸ್ತಕ್ಕಂಥವನೊಬ್ಬನೇ ಇದ್ದಾನೆ ಅಂತ ಹೇಳಿದ ಮೇಲೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಸಂದೇಹ ಪಡೋ ಅವಶ್ಯಕತೆ ಇಲ್ಲ, ಆ ಮನಸ್ಸಿನಲ್ಲಿ ಗೊಂದಲವನ್ನು ತೆಗೆದುಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಗೊಂದಲಗಳಿಲ್ಲ ಅಂತ ಹೇಳಿದ್ರೆ ಮನಸ್ಸು ಅಂತಕ್ಕಂಥದ್ದು ಏನು ಬೇಕಾದರೂ ಮಾಡ್ತಾ ಹೋಗುತ್ತೆ. ಸೊ ಹಾಗೆ ಅಡವಿಯಲ್ಲಿರ್ತಕ್ಕಂಥವ್ರು ಅವ್ರಿಗೆ ಅಲ್ಲಲ್ಲೇ ಆಹಾರ ಸಿಗುತ್ತೆ. ಅಂಥವ್ರನ್ನೇ ಸಲಹುತ್ತಾ ಇರ್ತಕ್ಕಂಥ ಸ್ವಾಮಿ ನಮ್ಮನ್ನು ಸಲಹೋದಿಲ್ವ? ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಿಗಲ್ಲಿಗೆ ಆಹಾರವಿತ್ತವರು ಯಾರೋ, ಬಲ್ಲಿದನು ಕಾಗಿನೆಲೆಯ ಆದಿಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಯಾವುದೋ ಒಂದು ಕಲ್ಲು ಒಳಗಡೆ ಒಂದು ಕಪ್ಪೆ ಹುಟ್ಕೊಂಡಿರ್ತಕ್ಕಂತಹ ಕಪ್ಪೆ ಅಲ್ಲೇ ತಾನು ಜೀವನವನ್ನು ಸಾಗಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಅಲ್ಲೇ ದೊರಕ್ತಾ ಇರತಕ್ಕಂಥ ಆಹಾರ ಯಾರೋ ಒಬ್ಬರು ಅದು ಸೃಷ್ಟಿ ಮಾಡಿರಲ್ವ? ಆ ಆಹಾರ ಅಲ್ಲೇ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ದೈವ ಅಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಆಹಾರವನ್ನು ಅದು ಬಳಸ್ಕೊಳ್ಳೋದ್ರ ಮೂಲಕವಾಗಿ ತನ್ನ ಬದುಕನ್ನು ಕಟ್ಕೊಳ್ತಾ ಹೋಗ್ತಾ ಇದೆ. ಇದೆಲ್ಲವನ್ನು ಮಾಡಿರ್ತಕ್ಕಂಥವನು ಯಾರು? ಕಾಗಿನೆಲೆಯ ಆದಿಕೇಶವ, ಇವನೇ ಎಲ್ಲರನ್ನ ಪೊರೆಯುವವನು, ಸಲಹುವವನು. ಇದರಿಂದ ನಮ್ಮ ಮನಸ್ಸಿನೊಳಗಡೆ ಯಾವುದೇ ಒಂದು ಸಂಶಯವನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಬೆಟ್ಟದ ಮೇಲೆ ಮರ ಬೆಳೆದಿದೆ, ಕಾಡಿನಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆಲ್ಲವೂ ಕೂಡ ಆಹಾರ ಸಿಗ್ತಾ ಇದೆ. ಹಾಗೆ ಕಲ್ಲಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಕಪ್ಪೆಗೂ ಆಹಾರ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಅದೇ ರೀತಿಯಾಗಿ ಹುಟ್ಟಿರ್ತಕ್ಕಂಥ ಒಬ್ಬ ಹುಲು ಮಾನವ ನನಗೆ ನನ್ನನ್ನು ಈ ಒಂದು ದೈವ ಕಾಪಾಡೋದಿಲ್ವಾ? ಅಥವಾ ಇವರು ನಮ್ಮನ್ನು ಸಲಹುತ್ತಾರೆ. ಆದರೆ ನಾವೇನು ಯೋಚನೆ ಮಾಡಬೇಕು? ಆ ಸಮಸ್ಯೆಗಳನ್ನು ಬಿಟ್ಟು ಇವರು ನಮ್ಮನ್ನು ಸಲಹುತ್ತಾರೆ, ಪೊರಿತಾರೆ ಅಂಥೇಳಿ ಮನಸ್ಸಿನಲ್ಲಿ ಗೊಂದಲವನ್ನು ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು, ಸಂಶಯವನ್ನು ಇಟ್ಕೊಳ್ಳೋಕೆ ಹೋಗಬಾರ್ದು. ಅದೆಲ್ಲದಕ್ಕೂ ಮೂಲ ಕಾಗಿನೆಲೆಯ ಆದಿ ಕೇಶವರಾಯ ಎಲ್ಲರನ್ನು ಕೂಡ ತುಂಬ ಚೆನ್ನಾಗಿ ಅವರ ಜೀವನವನ್ನು ನೋಡ್ಕೊಳ್ತಾ ಹೋಗ್ತಾನೆ, ಎಲ್ಲರನ್ನು ಕೂಡ ಸಲಹುತ್ತಾ ಹೋಗ್ತಾನೆ ಅನ್ನೋ ಹಿನ್ನೆಲೆಯಲ್ಲಿ ಈ ಕೀರ್ತನೆಯ ಮೂಲಕವಾಗಿ ಮನುಷ್ಯ ಲೌಕಿಕದ ಯಾವುದೇ ಸಮಸ್ಯೆಗಳಾಗಲಿ ಜಂಜಡಗಳಾಗಲಿ ಯಾವುದಕ್ಕೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಮನಸ್ಸಿನ ತಾಳ್ಮೆ ಸಹನೆಯನ್ನು ಇರಿಸ್ಕೊಂಡಾಗ ಎಲ್ಲವೂ ಕೂಡ ನಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನೀಗ್ತಾ ಹೋಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕೀರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.